ನಮಸ್ತೆ. ಎಲ್ಲರೂ ಆರಾಮವಾಗಿದ್ದೀರಾ ಅಂತ ತಿಳಿತಾ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಪ್ಪ ಅಂದರೆ, ಒಂದು ವಾರದಿಂದ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಆ ಕೊಟ್ಟೂರಿನ ಇನ್ಸಿಡೆಂಟನ್ನು. ಆ ಕೊಟ್ಟೂರಿನ ಇನ್ಸಿಡೆಂಟು ನೋಡಿದ ಮೇಲೆ ನನ್ನ ಮನಸ್ಸಿಗೆ ಬಹಳ ಆಘಾತವೇ ಆಗೋಯಿತು. ನನಗೆ ಹೇಳಬೇಕು ಅಂದರೆ, ಒಂದು 4-5 ದಿನಗಳಿಂದ ಹುಷಾರೇ ಇಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ನಾನು ಅವತ್ತೇ ಮಾಡಬೇಕು ಈ ವಿಡಿಯೋನ ಅಂತ ಅಂದ್ಕೊಂಡಿದ್ದೆ. ಏನಪ್ಪ ವಿಷಯ ಅಂದರೆ, ನಮ್ಮ ಯುವಜನತೆ ಎತ್ತ ಸಾಗುತ್ತಿದೆ, ನಮ್ಮ ಯುವಜನತೆ ಎತ್ತ ಸಾಗುತ್ತಿದೆ ನಮ್ಮ ಸಮಾಜ. ಅಂದರೆ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಹೊಟ್ಟೆ ಹೊಡೆದು ಅವ್ರಿಗೆ ಸಾಕಿ ಸಲಹಿ ಬೆಳೆಸಿ ವಿದ್ಯೆ ಕೊಟ್ಟು ಬುದ್ಧಿ ಕಲಿಸಿ ಎಲ್ಲವನ್ನ ಮಾಡಿರ್ತಾರೆ. ಅವರೇ ಈ ರೀತಿ ಮಾಡಿಬಿಟ್ರೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಗೊತ್ತಾಗ್ತಾನೇ ಇಲ್ಲ. ಯುವಜನತೆಯ ಮನಸ್ಥಿತಿ ಯಾವ ಕಡೆ ಹೋಗ್ತಾ ಇದೆ, ಯಾರು ಅವರನ್ನು ಆ ಮನಸ್ಥಿತಿಗೆ ತಲುಪಿಸ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಇದನ್ನು ನೋಡ್ತಾ ಇದ್ದರೆ ತುಂಬ ಹೊಟ್ಟೆ ಉರಿತಾ ಇದೆ ಅಂತಲೇ ಹೇಳ್ಬೋದು. ಇದನ್ನು ನೋಡಿದ ಮೇಲೆ ನನಗೆ ಬಸವಣ್ಣನವರ ಒಂದು ವಚನ ಜ್ಞಾಪಕ ಬರ್ತಾ ಇದೆ. ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಅಂದರೆ ಭೂಮಿನೇ ಹತ್ಕೊಂಡು ಉರಿದ್ಬಿಟ್ರೆ ನಾವು ನಿಂತ್ಕೊಳ್ಳೋಕ್ಕಾಗುತ್ತಾ? ಅಂದರೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳೇ ನಮಗೆ ಸೆಕ್ಯೂರಿಟಿ, ನಮ್ಮ ಮಕ್ಕಳೇ ನಮ್ಮನ್ನು ನೋಡ್ಕೋತಾರೆ, ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ನಂಬಿಟ್ಟು ನಾವು ಅವ್ರಿಗೆ ಎಲ್ಲವನ್ನ ಅಂದರೆ ತನು ಮನ ಧನ ಎಲ್ಲವನ್ನ ಅರ್ಪಣೆ ಮಾಡಿರ್ತೀವಿ. ಅವರೇ ಈ ರೀತಿ ತಂದೆ ತಾಯಿಗಳ ಕತ್ತನ್ನು ಕುಯ್ದು ಹಾಕ್ಬಿಟ್ರೆ ಯಾರನ್ನು ನಂಬೋದು, ಯಾರನ್ನು ಬಿಡೋದು? ನಾವು ಹಾಲೇ ವಿಷವಾಗಿ ಹಾಕ್ಬಿಟ್ರೆ ಎಲ್ಲಿಗೆ ಹೋಗೋದು ನಾವು? ನೀವೇ ಹೇಳಿ. ಮತ್ತು ಇದೇ ರೀತಿ ಮುಂದುವರೆದ್ರೆ ಸಮಾಜ ಎಲ್ಲಿಗೋಗಿ ಮುಟ್ಟುತ್ತೆ? ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಇದೇ ರೀತಿ ಹೋಗ್ತಾ ಇದ್ದರೆ ಕಲಿಯುಗ ಅಂತ್ಯ ಸದ್ಯದಲ್ಲೇ ಅಂತ ಅನಿಸುತ್ತೆ. ಅಪ್ಪ ಮಗ ಅಮ್ಮ ಯಾರು ನಂಬ್ತಾ ಇಲ್ಲ. ಆ ರೀತಿ ಈ ಸಮಾಜದಲ್ಲಿ ಸ್ಥಿತಿ ಒದಗಿದೆ. ಇದಕ್ಕೆ ಕಾರಣ ಯಾರು? ನಾವು ಕಾರಣನ? ನಮ್ಮ ಯುವ ಪೀಳಿಗೆ ಕಾರಣನ? ನಮ್ಮ ದೇಶ ಕಾರಣನ? ನಮ್ಮ ರಾಜ್ಯ ಕಾರಣನ? ನಮ್ಮನ್ನು ಮುನ್ನಡೆಸ್ತಿರೋರು ಕಾರಣನ? ಯಾರು ಕಾರಣ? ಆ ಯುವ ಜನತೆಗೆ ಮಾದಕ ವ್ಯಸನಿಗಳು ಅಂತ ಹೇಳ್ತಾರೆ. ಮಾದಕ ವಸ್ತುಗಳು ಅವ್ರಿಗೆ ಎಲ್ಲಿ ಸಿಗುತ್ತೆ? ಅದಕ್ಕೆ ಒಂದು ಕಾನೂನು ಇರುತ್ತಲ್ವ, ಅವ್ರಿಗೆ ಈಸಿಯಾಗಿ ಹೇಗೆ ಸಿಗುತ್ತೆ? ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಸಮಾಜದಲ್ಲಿರುವ ಕಟ್ಟುಪಾಡುಗಳೇ ನಮಗೆ ಎಗನಿಸ್ಟಾಗಿ ನಿಂತ್ಕೋತಾ ಇದ್ದಾವ ಅಂತ ಅನ್ನಿಸ್ತಾ ಇದೆ. ಈ ಯುವಜನತೆಗೆ ಅವರ ಮನಸ್ಥಿತಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಹೇಗೆ, ಏನು ಅನ್ನೋದನ್ನು ತಿಳುವಳಿಕೆ ಮಾಡಿಕೊಡ್ಬೇಕು. ಮತ್ತು ಅವರಿಗೆ ಸಜ್ಜನಿಕೆ ಸಭ್ಯತೆ ಅಂದರೆ ಏನು ಅನ್ನೋದನ್ನು ಹೇಳ್ಕೊಡ್ಬೇಕು. ಹೇಳಿದ್ರೂ ಕೇಳೋ ಮಕ್ಕಳು ಇರಬೇಕಲ್ಲ ಈಗಿನ ಕಾಲದಲ್ಲಿ. ಇದೇ ರೀತಿ ನಮ್ಮ ಸಮಾಜ ಮುಂದುವರೆದ್ಬಿಟ್ರೆ ನಮ್ಮ ಮನುಷ್ಯರು ಮೃಗುವಾಗಿ ಯಾವ ರೀತಿ ಈ ಯುಗ ನಾಶ ಆಗುತ್ತೋ ಅನ್ನೋ ಭಯ ನಮ್ಮನ್ನು ಕಾಡ್ತಾ ಇದೆ. ಇದನ್ನು ನಿಮಗೆ ಹೇಳಬೇಕು ಅನ್ನಿಸ್ತು, ನಾನು ಹೇಳ್ತಾ ಇದ್ದೀನಿ. ನನ್ನಲ್ಲಿ ಆದಂತಹ, ನನ್ನ ಮೈಂಡಲ್ಲಿ ನಡೆದಂತಹ ಈ ಕೋಲಾಹಲ ಈ ರೀತಿ ಆಗೋದ್ರೆ ಸಮಾಜ ಯಾವ ಸ್ಥಿತಿಗೆ ತಲುಪುತ್ತೆ ಅನ್ನೋದನ್ನು ನಾನು ಯೋಚನೆ ಮಾಡಿದಾಗ ನನಗೆ ಈ ಥರ ಭಯ ಆಯಿತು. ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಹೇಳಬೇಕು ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ. ನಮಸ್ತೆ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.